ನಾವು ಹಿಂದಿನ ಕಾಲದಿಂದ ದೇವಸ್ಥಾನದ ಮುಖ್ಯಸ್ಥರಾಗಿ ದೇವಸ್ಥಾನ ನಡೆಸ್ಕೊಂಡು ಬಂದಿದ್ದೀವಿ. ಇವಾಗಲೂ ನಾನೇ ನಡೆಸ್ತಾ ಇದ್ದೀವಿ. ಖಾಸಗಿ ದೇವಸ್ಥಾನ ಇದು. ಎಲ್ಲ ದೇವರ ಉತ್ಸವ ನಿನ್ನೆ ರಾತ್ರಿ ಆಯಿತು. ಭಾರಿ ಚೆನ್ನಾಗಾಯಿತು. ಎಲ್ಲ ದೇವರ ಪೂಜೆ ಪುರಸ್ಕಾರ ಎಲ್ಲ ಪೂಜೆ ಕುಣಿತ, ಕಾಸೆ ಕುಣಿತ ಎಲ್ಲ ಇಲ್ಲಿ ನಡೀತು. ಇವತ್ತು ಮೀಸಲೂಟ ನಡೀತಾ ಇದೆ. ಮೀಸಲೂಟಕ್ಕೆ ಸುಮಾರು ಒಂದು 20,000 ಜನ ಮೇಲೆ ಬರ್ತಾರೆ ಊಟಕ್ಕೆ. ಇವರು ಎಡಗೆ ಹೊತ್ತು ದೇವರನ್ನ ಪೂಜೆ ಮಾಡ್ತಾರೆ. ಎಡಗೆ ಹೊತ್ತು ಬಂದು ಇಲ್ಲೇ ಒಲೆಯನ್ನು ಮಾಡಿ ಅಡುಗೆಯನ್ನು ಸೌದೆಯಲ್ಲಿ ಅಡುಗೆ ಮಾಡಿ ಎಲ್ಲ ಜನರು ಇಲ್ಲಿ ಎಲ್ಲರಿಗೂ ಊಟವನ್ನು ಬಡಿಸ್ತಾರೆ. ಇದು ಭಾರಿ ಹೆಸರಾದ ಒಂದು ದಿನ ಇವತ್ತು ಮೀಸಲೂಟ ಅಂತ. ಏನಾದರೂ ತೊಂದರೆ ಆಗಿರ್ತದೆ ದೇವರಿಗೆ ಅರ್ಕೆ ಮಾಡ್ಕೊಂಡಿರ್ತಾರೆ. ನಾವು ಮೀಸಲೂಟ ಮಾಡಿ ನನಗೆ ಬರ್ತೀವಿ, ನನಗೆ ಈ ಇದು ಕಷ್ಟ ಪರಿಹಾರ, ನನಗೆ ಆರೋಗ್ಯ ಸರೋಗಲಿ ಅಂತ ಹಿಂಗೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ. ಅರ್ಕೆ ಪ್ರಕಾರ ಇಲ್ಲಿ ಬಂದು ಅಡುಗೆ ಮಾಡಿ ದೇವರಿಗೆ ಅರ್ಪಿಸ್ತಾರೆ. ವರ್ಷನೂ ಇದು ನಡೀತಾನೆ ಇರ್ತದೆ. 30ನೇ ತಾರೀಕು ದೇವರು ಯಾರ್ಯಾರು ಭಕ್ತಾದಿಗಳು ಅವರು ದೇವ್ರ ಕುಳ ಯಾರು ಮಾಡಿರ್ತಾರೆ ಅಡುಗೆಗಳನ್ನ ದೇವರು ನೋಡ್ತಾನೆ ಅಂತ ಒಂದು ಪ್ರತೀತಿ ಇದೆ. ಎಲ್ಲ ಗ್ರಾಮದವರು ಬರ್ತದೆ. ಮೈಸೂರು, ಬೆಂಗಳೂರು, ಮಂಡ್ಯ, ಮಳವಳ್ಳಿ ಎಲ್ಲ ಒಂದು ಚನ್ನಪಟ್ಟಣ ಎಲ್ಲರೂ ಅಡುಗೆ ಮಾಡ್ತಾರೆ. ಎಲ್ಲ ಗ್ರಾಮದವರು ಅಡುಗೆ ಮಾಡ್ತಾರೆ. ಎಲ್ಲ ಒಂದೇ ರೀತಿ ಇಲ್ಲಿ ಸರ್ವಾನುಮತದಿಂದ ಇಲ್ಲಿ ಅಡುಗೆ ಎಲ್ಲ ನಡೆಯುತ್ತೆ. ನೀಲಸಂದ್ರ ಗೇಟು ಮತ್ತೆ ಇಲ್ಲಿ ಬೋರೆ ದೇವರು ಭೈರವೇಶ್ವರ ಜಾತ್ರೆ ನಡೀತದೆ. ಇಲ್ಲಿ ನಮ್ಮ ಮನೆ ದೇವರ ಪ್ರಯುಕ್ತ ಅನ್ನದಾನ ನಡೀತಾ ಇದೆ. ಈ ಅನ್ನದಾನದಲ್ಲಿ ಅವರೆಕಾಳು ಸಾರು, ಮುದ್ದೆ ಮತ್ತು ಇಲ್ಲಿ ಎಲ್ಲ ಪ್ರಸಾದ ವಿನಿಯೋಗನ ಇದು ಮಾಡ್ತಾ ಇದೀವಿ. ಇದು ಸುಮಾರು 20 ವರ್ಷಗಳಿಂದ ಹಿಂದಿನಿಂದ ಸಂಪ್ರದಾಯದಂತೆ ನಡೆಸಿಕೊಂಡು ಬರುತ್ತಿದ್ದೇವೆ. ಅಂದಾಜು ಸುಮಾರು 2,000ಕ್ಕಿಂತ ಅಧಿಕ ಜನಗಳು ಇಲ್ಲಿ ಬಂದು ಭೋಜನ ಅನ್ನದಾನವನ್ನ ಸೇವಿಸ್ತಾರೆ. ಬಂದಿದ್ದೀವಿ. ಇಲ್ಲಿ 2 ವರ್ಷ ತಳಿಂದ ಮಾಡ್ತಾ ಇದ್ದೀವಿ. ನಮ್ಗೇನೋ ಅನುಕೂಲವಾಗಿ ಆ ಭಗವಂತ ಮಾಡ್ತಾನೆ. ನಾವು ಏನೋ ಮಕ್ಕಳಿಗೆಲ್ಲ ಒಂದ್ ಸ್ವಲ್ಪ ದಾರಿ ತೋರ್ಲಪ್ಪ ಅಂತ ಕೇಳ್ಕೊತಾವಿ. ನಾವು ಬೆಲ್ದನ್ನ ಮಾಡ್ತೀವಿ, ಅದೇ ಕೇಸರಿ ಬಾತ್ ಮಾಡ್ತೀವಿ, ಪಾಯಸ ಮಾಡೋರು ಮಾಡ್ತಾರೆ, ಅವರೆಕಾಳು ಮುದ್ದೆ ಮಾಡೋರು ಮಾಡ್ತಾರೆ, ಎಲ್ಲ ಕೇಸರಿ ಬಾತು, ತರಕಾರಿ ಬಾತು ಎಲ್ಲ ಮಾಡೋರು ಮಾಡ್ತಾರೆ. ಸೊಪ್ಪು ಉಪ್ಸಾರು ಮಾಡ್ತಾರೆ, ಮಸೊಪ್ಪು ಮುದ್ದೆ ಮಾಡ್ತಾರೆ. 4 ಗಂಟೆಗೆ ತೀರ್ಥ ಹಾಕಿದ್ಮೇಲೆ ಊಟ 5 ಗಂಟೆ ಅಷ್ಟರಲ್ಲಿ ಆಗ್ತದೆ. ನಾವು ಕಂಸಾವರದಿಂದ, ಕಬ್ಬಳ ಹತ್ರ ಕಂಸಾವರ. ನಾವು ಒಂದು ಬೇರೆಯವರು ಬಂದಿರೋ ಜೊತೆ ಬಂದಿದ್ದು ಫಸ್ಟ್ ಒಂದ್ಸಲಿ. ಅವ್ರು ಹೇಳಿದ್ರು, ನೀವು ಏನಾದ್ರು ಅರ್ಕೆ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ನಾವು ಅವಾಗಿಂದ ಒಂದು 6 ವರ್ಷಗಳಿಂದ ಒಂದು ಏನೋ ನನ್ನ ಅರ್ಕೆ ಮಾಡ್ಕೊಂಡೆ. ಅದು ನನ್ಗೆ ಫಲಿಸ್ತು. ನನ್ಗೆ ಇದೆ ಬೋರಪ್ಪನ್ ಕೇಳಿದ ತಕ್ಷಣ ಅದು ಆಯ್ತು. ಅದಾದ್ಮೇಲೆ ಅವತ್ತಿಂದ ನಾನು ಬಂದು ಒಲೆ ಹೂಡಿ ಅಡುಗೆ ಮಾಡಿ ಆ ಪೂಜೆ ಮಾಡಿಸ್ಕೊಂಡು ಹೋಯ್ತು. ಮೀಸಲು ಮಾಡಿ 4 ಜನಕ್ಕೆ ಅನ್ನ ಹಾಕಿ ಹೋಯ್ತಿದ್ದೀನಿ. ನನ್ಗೆ ಒಳ್ಳೇದಾಗದೆ ಇಲ್ಲಿ ಬಂದ್ಮೇಲೆ. ಸುಮಾರು ಒಂದು 1000 ಜನ, ತುಂಬಾ ಜನ ಸೇರತ್ತೆ. ಎಲ್ಲರಿಗೂ ಒಳ್ಳೇದಾಗದೆ ಬಿಡಿ. ಎಲ್ಲ ಅವ್ರು ಏನ್ ಅನ್ಕೊಂಡಿರ್ತಾರೆ ಅದನ್ನ ಮಾಡಿ ಮೀಸಲು ಮಾಡಿ ಅವ್ರ ತೀರ್ಥ ಹಾಕಿದ್ಮೇಲೆ ನಾವು ಊಟ ಉಪವಾಸ ಇದ್ದು ಮಾಡ್ತೀವಿ. ಚನ್ನಪಟ್ಟಣ ತಾಲೂಕಿನ ನೀಲಸಂದ್ರ ಗ್ರಾಮದ ಶ್ರೀ ಕ್ಷೇತ್ರ ಪವಿತ್ರ ಶ್ರೀ ಬೋರೆ ದೇವರ ಜಾತ್ರೆ ಅಂತಾನೆ ವಿಶೇಷವಾಗಿರುವಂತಹ ಈ ಕ್ಷೇತ್ರದಲ್ಲಿ ಇವತ್ತೆಲ್ಲ ಒಂದು ಮೀಸಲು ಸೇವೆ ಅಂತೇಳಿ ಹಲವಾರು ಸುತ್ತಮುತ್ತಲಿನ 2-3 ತಾಲೂಕುಗಳಿಂದ ಸಾವಿರ ಜನ ಸಂಖ್ಯೆಯಲ್ಲಿ ಸೇರಿ ಒಂದು ಆ ಬೋರಪ್ಪನ ಜಾತ್ರೆಯಲ್ಲಿ ಪಾಲ್ಗೊಂಡು, ಅದೇ ರೀತಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವ ಅವರ ಒಂದು ಕುಟುಂಬದಲ್ಲಿ ಅವರು ಸುಮಾರು ವರ್ಷಗಳಿಂದ ಈ ಮೀಸಲು ಸೇವೆ ಅನ್ನದಾನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸೇವೆಯಲ್ಲಿ ನಾವು ಕೂಡ ಎಲ್ಲ ಪಾಲ್ಗೊಂಡು ಭಕ್ತಾದಿಗಳಿಗೆ ಅನ್ನದಾನವನ್ನ ಮಾಡ್ತಾ ಬಂದಿದ್ದೇವೆ.